ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಪರಸ್ತ್ರೀ ಸಹವಾಸದಿಂದ ನಿಮ್ಮ ಮನೆಯವರು ಅಥವಾ ನಿಮ್ಮ ಗಂಡ ಮನೆಯಲ್ಲಿ ಒಡೆಯುವುದು, ಕಿರಿಕಿರಿ ಮಾಡುವಂಥದ್ದು ಅಥವಾ ಜಗಳ ಮಾಡಿ ಮನೆಯಲ್ಲಿ ಇರತಕ್ಕಂತಹ ಶಾಂತಿ ನೆಮ್ಮದಿಯನ್ನ ಕಳೀತಾ ಇದ್ದಾರ? ಹಾಗಾದ್ರೆ ಗಂಡನ ಪರಸ್ತ್ರೀ ಸಹವಾಸವನ್ನ ಯಾವ ರೀತಿ ಬಿಡಿಸೋ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಂತ್ರಸಾರಗಳ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಗಂಡ ಹೆಂಡತಿಯ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶವಾದ್ರೆ ಮನೆಯಲ್ಲಿ ಅಶಾಂತಿ ಆಗಿರಬಹುದು, ಜಗಳಗಳಾಗಿರಬಹುದು, ಅಥವಾ ಈ ಒಂದು ಸಮಸ್ಯೆಗಳು ಅತಿರೇಕಕ್ಕೆ ಹೋಗಿ ಡೈವರ್ಸ್ ಪ್ರಾಬ್ಲಮ್ ತನಕ ಬರುತ್ತದೆ. ಹಾಗಾದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಏನಾದ್ರೂ ಆಗಿದ್ದಲ್ಲಿ ಯಾವ ರೀತಿ ಸರಿಪಡಿಸಬಹುದು ಅನ್ನೋದನ್ನ ಈ ಒಂದು ತಂತ್ರಸಾರಗಳ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ತಂತ್ರಸಾರವನ್ನ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಯಿಂದ 9 ಗಂಟೆ ಒಳಭಾಗದಲ್ಲಿ ಮಾಡಬೇಕಾಗ್ತದೆ. ಆ ಒಂದು ತಂತ್ರಸಾರಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಒಂದು ಬಿಳಿ ಎಕ್ಕದ ಗಿಡದ ಎಲೆಯನ್ನ ನೀವು ತಗೊಳ್ಬೇಕಾಗ್ತದೆ. ಆ ಎಲೆಗೆ ಹಿಂದೆ ಆಗಿರ್ಬೋದು ಮುಂದೆ ಆಗಿರ್ಬೋದು ಎರಡೂ ಕಡೆಯಲ್ಲಿ ಕೂಡ ಅರಿಶಿನವನ್ನ ಹಾಕಿ, ಯಾರು ಸ್ತ್ರೀ ಅಥವಾ ಪುರುಷ ಆಗಿರಬಹುದು ನಿಮ್ಮ ಜೀವನದಲ್ಲಿ ಪ್ರವೇಶ ಆಗಿದ್ದಾರೆ ಆ ವ್ಯಕ್ತಿಯ ಹೆಸರನ್ನ ನೀವು ಒಂದು ಜಾಗದಲ್ಲಿ ಒಂದು ಎಲೆಯ ಮುಂದ್ಗಡೆ ಬರೆದು ಅದರ ಹಿಂದೆ ನಿಮ್ಮ ಜೋಡಿಯ ಹೆಸರನ್ನ ಬರೀಬೇಕಾಗ್ತದೆ. ಅಥವಾ ನಿಮ್ಮ ಗಂಡನ ಹೆಸರಾದ್ರೆ ಗಂಡನ ಹೆಸರು, ಅಥವಾ ಹೆಂಡತಿಯ ಹೆಸರಾದ್ರೆ ಹೆಂಡತಿಯ ಹೆಸರು, ಇಷ್ಟನ್ನ ಬರೆದು ಆ ಒಂದು ಎಲೆಯನ್ನ ನೀವು ನಿಮ್ಮ ಗಂಡ ಯಾವ ಪರಿಸ್ಥಿತಿ ಸಹವಾಸವನ್ನ ಅನುಭವಿಸ್ತಾ ಇದ್ದಾರೆ ಅಥವಾ ಯಾವ ಪರಿಸ್ಥಿತಿ ಸಹವಾಸದಲ್ಲಿದ್ದಾರೆ ಆ ವ್ಯಕ್ತಿಯ ಒಂದು ಬಟ್ಟೆಯನ್ನ ನೀವು ತಗೊಳ್ಬೇಕಾಗ್ತದೆ. ಆ ಬಟ್ಟೆಯ ಒಳಗಡೆ ಈ ಒಂದು ಬಿಳಿ ಎಕ್ಕದ ಗಿಡ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತೆ ಒಂದು 5 ಲವಂಗ 5 ಏಲಕ್ಕಿಯನ್ನ ಹಾಕಿ ಆ ಒಂದು ಬಟ್ಟೆಯಲ್ಲಿ ಕಟ್ಟಬೇಕಾಗ್ತದೆ. ಗಂಟಿನ ರೀತಿಯಲ್ಲಿ ಕಟ್ಟಿದಂತ ಆ ಒಂದು ಬಟ್ಟೆಯನ್ನ ಅದೇ ರಾತ್ರಿ, ಶುಕ್ರವಾರ ಮಾಡೋದಾದ್ರೆ ಶುಕ್ರವಾರ ರಾತ್ರಿ ಹರಿಯೋ ನೀರಿಗೆ ಅದನ್ನ ಬಿಸಾಡಬೇಕಾಗ್ತದೆ. ಇಷ್ಟು ಕೆಲಸಗಳನ್ನ, ಇದು ಯಾವ್ದಾದ್ರು ಒಂದು ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, 2 ದಿವಸದಲ್ಲಿ ಒಂದು ದಿವಸ ನೀವು ಇದನ್ನ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲು ಮನೆಯಲ್ಲಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಇರತಕ್ಕಂಥ ಮೂರನೇ ವ್ಯಕ್ತಿಯ ಪ್ರವೇಶ, ಹಸ್ತಕ್ಷೇಪಗಳು ಏನೇ ಇದ್ರೂ ಕೂಡ ಇದು ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗ್ತದೆ ಮತ್ತು ಶಾಂತಿ ನೆಮ್ಮದಿ ಅನ್ನುವಂಥದ್ದು ಮನೆಯಲ್ಲಿ ನೆಲೆಸ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.